ಕನ್ನಡಿಗರ ಹೃದಯಗಳಲ್ಲಿ ಸದಾ ಜೀವಂತವಾಗಿರುವ ಹೆಸರೊಂದೇ, ಅದು ಡಾಕ್ಟರ್ ರಾಜ್ಕುಮಾರ್. ಇಂದು ನಾವು ಸ್ಮರಿಸುತ್ತಿರುವುದು ಕೇವಲ ಒಬ್ಬ ನಟನನ್ನಲ್ಲ, ಒಂದು ಸಂಸ್ಕೃತಿ, ಒಂದು ಮೌಲ್ಯ, ಒಂದು ಆದರ್ಶ ವ್ಯಕ್ತಿತ್ವವನ್ನು. 1929 ಏಪ್ರಿಲ್ 24ರಂದು ಜನಿಸಿದ ಸಿಂಗಾನಲ್ಲೂರು ಪುಟ್ಟಸ್ವಾಮಯ್ಯ ಮುತ್ತುರಾಜ್ ನಂತರ ಕನ್ನಡದ ಹೆಮ್ಮೆಯ ಡಾಕ್ಟರ್ ರಾಜ್ಕುಮಾರ್ ಆಗಿ ಬೆಳೆದರು. ಸಾಧಾರಣ ಕುಟುಂಬದಲ್ಲಿ ಹುಟ್ಟಿ ರಂಗಭೂಮಿಯಲ್ಲಿ ತಮ್ಮ ಪ್ರತಿಭೆಯನ್ನು ತೋರಿಸಿ ಸಿನಿಮಾ ಲೋಕಕ್ಕೆ ಕಾಲಿಟ್ಟ ಅವರು ಕನ್ನಡಿಗರ ಹೃದಯದಲ್ಲಿ ಶಾಶ್ವತ ಸ್ಥಾನವನ್ನು ಪಡೆದರು. 200ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ ಅಣ್ಣವರು ಪ್ರತಿ ಪಾತ್ರದಲ್ಲೂ ಜೀವ ತುಂಬಿದ ಕಲಾವಿದ. ರಾಜನಾಗಿ, ರೈತನಾಗಿ, ಭಕ್ತನಾಗಿ, ಯೋಧನಾಗಿ ಯಾವುದೇ ಪಾತ್ರವನ್ನು ಮಾಡಿದರೂ ಅದು ನಮ್ಮ ಮನಸ್ಸಿನಲ್ಲಿ ಉಳಿದು ಬಿಟ್ಟಿತ್ತು. ಅವರ ಸಿನಿಮಾಗಳು ಕೇವಲ ಮನರಂಜನೆ ಅಲ್ಲ, ಅವು ಬದುಕಿನ ಪಾಠಗಳಾಗಿದ್ದವು. ನಟನೆ ಮಾತ್ರವಲ್ಲ, ಗಾಯನದಲ್ಲೂ ಅವರು ಅದ್ಭುತ. ನಾದಮಯ ಹಾಡಿನ ಮೂಲಕ ರಾಷ್ಟ್ರಮಟ್ಟದ ಪ್ರಶಸ್ತಿಯನ್ನು ಗೆದ್ದರು. ಅವರ ಧ್ವನಿ ಇಂದಿಗೂ ಕನ್ನಡಿಗರ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತೆ. ಅವರ ಅದ್ಭುತ ಸೇವೆಗೆ ಭಾರತ ಸರ್ಕಾರವು ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಮತ್ತು ಭಾರತೀಯ ಸಿನಿರಂಗದ ಅತ್ಯುನ್ನತ ಗೌರವವಾದ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಕೂಡ ಅವರ ಪಾಲಾಗಿದೆ. ಇವು ಕೇವಲ ಪ್ರಶಸ್ತಿಗಳಲ್ಲ, ಅವರ ಸಾಧನೆಗೆ ದೇಶ ಕೊಟ್ಟ ಗೌರವ. ಅಣ್ಣವರು ಕೇವಲ ನಟನಲ್ಲ, ಸರಳತೆ, ವಿನಯ, ಶಿಸ್ತು ಈ ಮೌಲ್ಯಗಳ ಪ್ರತೀಕವಾಗಿದ್ದರು. ಅವರು ಬದುಕಿದ ಜೀವನ ಇಂದಿಗೂ ನಮಗೆ ಮಾರ್ಗದರ್ಶನ. ಪ್ರತಿ ವರ್ಷ ಏಪ್ರಿಲ್ 24ರಂದು ಕರ್ನಾಟಕದಾದ್ಯಂತ ಅಭಿಮಾನಿಗಳು ಅವರ ಜಯಂತಿಯನ್ನು ಆಚರಿಸುತ್ತಾರೆ. ಹೂವಿನ ನಮನ, ಅನ್ನದಾನ, ರಕ್ತದಾನ ಇವುಗಳ ಮೂಲಕ ಅವರು ನೀಡಿದ ಮೌಲ್ಯಗಳನ್ನು ನಾವು ಮುಂದುವರಿಸುತ್ತೇವೆ. ಅಣ್ಣವರು ನಮ್ಮೊಂದಿಗೆ ಇಲ್ಲದಿದ್ದರೂ ಅವರ ನೆನಪುಗಳು, ಅವರ ಸಿನಿಮಾಗಳು, ಅವರ ಮೌಲ್ಯಗಳು ಸದಾ ನಮ್ಮೊಂದಿಗೆ ಇರುತ್ತವೆ. ಡಾಕ್ಟರ್ ರಾಜ್ಕುಮಾರ್ ಎಂದರೆ ಕೇವಲ ಹೆಸರಲ್ಲ, ಅದು ಕನ್ನಡಿಗರ ಹೆಮ್ಮೆ.